ನೋಡಿ ಇವತ್ತು ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿದಾಯಿತು. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿರುವ ಸಚಿವ ರಾಮಲಿಂಗಾರೆಡ್ಡಿ ಕಾವೇರಿ ವಿಚಾರವಾಗಿ ಸಿಎಂ ಜೊತೆ ಇರದೆ ಇವತ್ತೇ ಚರ್ಚೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಸಿಎಂ. ಇವತ್ತು ಸಿಎಂ ಅವರನ್ನ ಭೇಟಿಯಾಗಲಿದ್ದಾರೆ ಜಲಸಂಪನ್ಮೂಲ ಸಚಿವರು. ಸೊ ಅವರು ಏನು ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದು ಈಗ ಬಹಳ ಬಹುದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ ರೈತರು. ಏನಾಗುತ್ತೆ, ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಹೋರಾಟ? ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು, ಈಗ ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗುವಂತಹ ಸಾಧ್ಯತೆ. ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಯಾಕಂತಂದ್ರೆ ರೈತರು ತೀವ್ರವಾಗಿ ಹೋರಾಟ ಮಾಡ್ತಿದ್ದಾರೆ. ಆ ಒಂದು ಹೋರಾಟಕ್ಕೆ ಏನಾದರೂ ಸರ್ಕಾರ ಮಣಿಯತ್ತಾ, ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಗೊತ್ತೇ ಇದೆ. ಯಾಕಂತಂದ್ರೆ ಈಗ 15 ದಿನಗಳ ಕಾಲ ನೀರನ್ನು ಹರಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಕೂಡ ಆ ದೃಷ್ಟಿಯಿಂದಲೂ ಕೂಡ ನಾವು ನೋಡಬೇಕಾಗತ್ತೆ. ಆಮೇಲೆ ಎಲ್ಲರೂ ಕಿಡಿಕಾರೋದು ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಮೇಲೆ. ಸೊ ಕೆಟ್ಟ ಹೆಸರು ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿದ್ದಾರೆ. ಮಹತ್ವದ ತೀರ್ಮಾನವನ್ನು ಕೂಡ ಮಾಡಲಿದ್ದಾರೆ. ನೋಡಿ ಇವತ್ತು ಸಿಎಂ ಅವರನ್ನ ಭೇಟಿಯಾಗಲಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ. ಇವತ್ತು ಏನು ಚರ್ಚೆ ಮಾಡ್ತಾರೆ, ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ.